ಕರಾಟೆ ಕಿಂಗ್ ಶಂಕರ್ ನಾಗ್ ರವರ ಸ್ಮರಣಾರ್ಥ ಗೃಹ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ರಾಗಲಹಳ್ಳಿಯ ಡಾಕ್ಟರ್ ಕೆ ನಾಗಣ್ಣನವರ 56ನೇ ಜನ್ಮದಿನದ ಪ್ರಯುಕ್ತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹಾಗೂ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಉಚಿತ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ತಪಾಸಣಾ ಶಿಬಿರವನ್ನ ಬೆಳ್ಳಿ ಫೌಂಡೇಶನ್ ಸಹಯೋಗದೊಂದಿಗೆ ಶಿರಾನಗರದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಪ್ರವೀಣ್ ಕುಮಾರ್ ಹಾಗೂ ಗೆಳೆಯರ ಬಳಗ ಹಾಗೂ ಡಾಕ್ಟರ್ ಕೆ ನಾಗಣ್ಣನವರ ಅಭಿಮಾನಿ ಬಳಗ, ಅಪ್ಪು ಅಭಿಮಾನಿ ಬಳಗ, ಶಂಕರ್ ನಾಗ್ ಅಭಿಮಾನಿ ಬಳಗ ಸೇರಿದಂತೆ ಸಾವಿರಾರು ಜನರು ಭಾಗವಹಿಸಿದ್ರು. ವರದಿ ಬೆಂಚಿ ಮಂಜು, ಶ್ರೀ ಟಿವಿ. ಸಮಸ್ತ ಬಂಧುಗಳು, ಮಿತ್ರರು, ನನಗೆ ಗೊತ್ತಿದ್ದ ರೀತಿಯಲ್ಲಿ ಈ ತರ ಆಡಂಬರ ಆಚರಣೆ ಬೇಡ ಅನ್ನೋದ್ರು ಕೂಡ ಅಭಿಮಾನದಿಂದ ನಮ್ಮ ತಂಡ ಮನೆಯ ಮಗ ಅಜಾತ ಶತ್ರು ನಡೆಸಿದ್ದಾರೆ. ನಮ್ಮ ಶಿರಾತ್ ತಾಲೂಕಿನ ಜನಪ್ರಿಯ ಶಾಸಕರು ದೆಹಲಿ ಪ್ರೆಸಿಡೆಂಟ್ ನಮ್ಮ ಮಾವನವರು ಜಯಕರ್ ಸಾಹೇಬರು ಕೂಡ ಆಶೀರ್ವಾದ ಮುಖೇನ ಈ ಕಾರ್ಯವನ್ನ ಕೆಲಸವನ್ನ ಮಾಡಿದ್ದನ್ನು ಹಚ್ಚಿದ್ದಾರೆ. ಅದೇ ರೀತಿ ನಾನು ಅವರ ಆಶಯ ಏನು, ಜಯಚಂದ್ರ ಸಾಹೇಬರು ಮತ್ತು ಪರಮೇಶ್ ಸಾಹೇಬರ ಆಶಯ ಏನಿದೆ ಅದೇ ರೀತಿ ನಡ್ಕೊಳ್ತೀನಿ. ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಏನು ಜಿಲ್ಲೆಯ ಅಭಿವೃದ್ಧಿ ಇರ್ಬೋದು ಮತ್ತು ತಾಲೂಕಿನ ಅಭಿವೃದ್ಧಿ ನಮ್ಮ ಜೊತೆ ಸೇರಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಇದೇ ರೀತಿ ಇರಲಿ ಅಂತೇಳಿ ಮತ್ತು ಈ ತರ ಆಚರಣೆ ಮಾಡ್ತಕ್ಕಂಥ ನಮ್ಮ ಪ್ರವೀಣ್ ಮತ್ತು ವಂಗನವರ ತಂಡಕ್ಕೆ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ದೇಶಾದ್ಯಂತ ಮೂಲೆ ಮೂಲೆ ಕೂಡ ಅದೇ ತರ ಮಾಡೋಣ ಅಂತೇಳಿ ಎಲ್ಲ ರಾಜ್ಯದ ಮತ್ತು ಎಲ್ಲ ನಮ್ಮ ದೇಶದ ಎಲ್ಲ ರಾಜಕಾರಣಿಗಳು ಕೂಡ ಅದನ್ನು ಅನುಸರಿಸ್ತಾ ಇದ್ದಾರೆ. ಏನೇ ಇವತ್ತು ಸರ್ಕಾರಗಳು ಕೊಟ್ಟಾಗ ಅವನ್ನ ಬಳಸಿಕೊಂಡು ನಾವು ಆರ್ಥಿಕವಾಗಿ ಸಬಲರಾಗಬೇಕು. ಒಳ್ಳೆ ಒಂದು ಕುಟುಂಬಗಳು ನೆಮ್ಮದಿ ಇದ್ದಾಗ ಮಾತ್ರ ಅಭಿವೃದ್ಧಿ ಸಾಧ್ಯ. ಆದ್ರಿಂದ ಇವತ್ತು ನನ್ನ ಕರೆದು ಇವತ್ತೊಂದು ಮಾಲಾರ್ಪಣೆ ಮಾಡಿಸಿ ಏನಿವತ್ತು ಶಂಕರ್ ನಾಗಣ್ಣ ಕರಾಟೆ ಕಿಂಗ್ ಅವ್ರ ಆಕ್ಚುಲಿ ಅವರೇ ಅಭಿವೃದ್ಧಿ ತಾಂತ್ರಿಕ ವ್ಯಕ್ತಿ. ಮತ್ತು ಇನ್ನೊಬ್ಬ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಎಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದಾರೆ. ಅವರು ಸ್ವಚ್ಛ ಹೊರಗಡೆ ಬಂತು ಅಂತ ಪುಣ್ಯಾತ್ಮನ ಸನ್ನಿಧಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ಏನು ಶಂಕರ್ ನಾಗಣ್ಣ ಬರ್ತ್ಡೇ ಮತ್ತು ಅಪ್ಪು ಅಣ್ಣರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಭುವನೇಶ್ವರಿ ತಾಯಿಗೆ ವಿಶ್ವಾಸನೆ ಮಾಡುವಾಗ ಒಬ್ಬರು ಮತ್ತು ರಕ್ತದಾನ ಶಿಬಿರಗಳನ್ನು ಮಾಡಿದ ಈ ತಂಡ ಏನು ಪ್ರವೀಣ್ ಕುಮಾರ್ ಮತ್ತು ನಮ್ಮ ವರ್ಗೀಯರ ತಂಡ ಇವತ್ತು 3-4 ವಾರದಿಂದ ಶ್ರಮ ವಹಿಸಿ ನಮ್ಮ ಕಲ್ಕೋಟೆ ನಮ್ಮ ಲಿಂಗಣ್ಣ ಅವರು ಎಲ್ಲ ಭೈರಪ್ಪ ಎಲ್ಲರೂ ಸೇರ್ಕೊಂಡು ಮಾಡಿದ್ವಿ. ಇದೇ ತರ ಕಾರ್ಯಕ್ರಮನ ಸಮಾಜಮುಖಿಯಾಗಿ ಮಾಡೋಣ. ಡಾಕ್ಟರ್ ಕೆ ನಾಗಣ್ಣ ಸರ್ ಅವರು ಬರ್ತಾರೆ ಮತ್ತೆ ಅವರಿಗೆ ಮತ್ತೆ ಮಿಸ್ಸಸ್ ಮತ್ತೆ ತುಮಕೂರವರಿಗೆ ಮತ್ತೆ ಡಾಕ್ಟರ್ ಪರಮೇಶ್ವರ್ ಸರ್ ಅವರಿಗೆ ಒಳ್ಳೆಯದಾಗಲಿ, ನಾಗಣ್ಣ ಸರ್ ಅವರಿಗೆ ದೇವ್ರು ಚೆನ್ನಾಗಿಡ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಿದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಾವೊಬ್ಬರಿಗೆ ಒಳ್ಳೇದನ್ನು ಬಯಸ್ತೇವೆ, ಭಗವಂತ ನಮಗೆ ಒಳ್ಳೇದು ಮಾಡ್ತಾನಂತ ನಮ್ಮಮ್ಮ ಯಾವಾಗಲೂ ಹೇಳಿದ್ರು.